ಸ್ವಾಗತ. ನಾನು ಪ್ರತಿಮಾ. ಡಿಕೆ ಕೋಟೆಗೆ ನುಗ್ಗಿದ್ಯಾಕೆ ಅಶ್ವತ್ಥಾಮ? ಮೋದಿ ಅಲೆ ವರ್ಸಸ್ ಡಿಕೆ ಪವರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದ್ಯಾರು? ಸೋದರನ ಬೆನ್ನಿಗೆ ನಿಂತು ಡಿಕೆಶಿ ಹೂಡ್ತಾರ ಬ್ರಹ್ಮಾಸ್ತ್ರ? ದೊಡ್ಡವರ ಅಖಾಡ ಬೆಂಗಳೂರು ಗ್ರಾಮಾಂತರ ರಣರಣ. ಡಿಕೆ ಕೋಟೆಗೆ ನುಗ್ಗಿದ್ದಕ್ಕೆ ಅಶ್ವತ್ಥಾಮ. ಮೋದಿಯಲೇ ವರ್ಸಸ್ ಡಿಕೆ ಪವರ್. ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲ್ಲೋದ್ಯಾರು? ಸೋದರನ ಬೆನ್ನಿಗೆ ನಿಂತು ಡಿಕೆಶಿ ಹೂಡ್ತಾರ ಬ್ರಹ್ಮಾಸ್ತ್ರ? ಶತ್ರುಕೋಟೆ ಅದೆಷ್ಟೇ ಸ್ಟ್ರಾಂಗ್ ಆಗಿರಲಿ, ಬಲ ಭೀಮನಂತಹ ನೂರಾರು ಜಗಜ್ಜಟ್ಟಿಗಳೇ ಎದುರು ಬರಲಿ, ಯಾವುದಕ್ಕೂ ಜಗ್ಗದೆ ಬಗ್ಗದೆ ಒಂಟಿಯಾಗಿ ಮುನ್ನುಗ್ಗೋ ಒಂದು ವಿಶೇಷ ಪಾತ್ರ ಮಹಾಭಾರತದಲ್ಲಿ ಬರುತ್ತೆ. ಅವನೇ ದ್ರೋಣಾಚಾರ್ಯರ ಮಗ, 7 ಚಿರಂಜೀವಿಗಳಲ್ಲಿ ಒಬ್ಬನಾದ ಅಶ್ವತ್ಥಾಮ. ಶತ್ರುಗಳು ಎಷ್ಟೇ ಶಕ್ತಿಯುತರಾಗಿದ್ರೂ ಹಿಮ್ಮೆಟ್ಟದೆ ಮುನ್ನುಗ್ಗಿ ಎದುರು ಹಾಕಿಕೊಳ್ಳೋ ನಿಸ್ಸೀಮ ಈ ಅಶ್ವತ್ಥಾಮ. ಇದೀಗ ಬೆಂಗಳೂರು ಗ್ರಾಮಾಂತರದ ಅಖಾಡ ನೋಡಿದ್ರೆ ಅದೇ ಅಶ್ವತ್ಥಾಮನ ಕಥೆ ನೆನಪಾಗುತ್ತೆ. ಯಾಕಂದ್ರೆ ಇಲ್ಲಿನ ಮಹಾಸಮರದಲ್ಲಿ ಡಿಕೆ ಕೋಟೆಗೆ ಸೇಮ್ ಇದೇ ಧೈರ್ಯವನ್ನ ಇಟ್ಟುಕೊಂಡು ಬಿಜೆಪಿಯ ಅಶ್ವತ್ಥ ನಾರಾಯಣ ನುಗ್ಗಿದ್ದಾರೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಹಣಾಹಣಿಗೆ ಸಜ್ಜಾಗಿದೆ ಬೆಂಗಳೂರು ಗ್ರಾಮಾಂತರದ ಅಖಾಡ. ಡಿಕೆ ಬ್ರದರ್ಸ್ ಕೋಟೆ ಎಂದೇ ಪ್ರಸಿದ್ಧವಾಗಿರೋ ಈ ರಣಕಣದಲ್ಲಿ ಬಿಜೆಪಿ ಟಫ್ ಫೈಟ್ ಕೊಡೋ ಹುಮ್ಮಸ್ಸಿನಲ್ಲಿ ಮುನ್ನುಗ್ಗುತ್ತಿದೆ. ಹಾಗಾಗಿ ಅಖಾಡದಲ್ಲಿ ರಂಗೇರಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಭಾರೀ ಜಿದ್ದಾಜಿದ್ದಿಯೇ ನಡೆಯುತ್ತಿದೆ. ನಾನು ಬಂಡೆ ಅಂತಾನೂ ಹೇಳಿಲ್ಲ, ನಾನು ಉಳಿ ಅಂತಾನೂ ಹೇಳಿಲ್ಲ. ನಾನೊಬ್ಬ ಕಾರ್ಯಕರ್ತ ಅಂತ ಹೇಳಿ ಕೆಲಸ ಮಾಡ್ತಾ ಇದ್ದೇನೆ. ಕಾರ್ಯಕರ್ತನ ಯಾವ ರೀತಿ ಹೊಡಿತಾರೋ ಕಾದ್ ನೋಡೋಣ. ನಾನು ತೊಡೆ ತೊಟ್ಟುವಂಥ ಅವಶ್ಯಕತೆ ಇಲ್ಲ. ಅವ್ರ ವಿರುದ್ಧವಾಗಿ ಜನ ಮತದಾರ ತೊಡೆ ತೊಟ್ಟಾಗಿದೆ. ಅವ್ರ ವಿರುದ್ಧವಾಗಿ ಜನಗಳು ತೊಡೆ ತೊಡ್ತಾರೆ. ಯಾವ ರೀತಿ ಬ್ಯಾಲೆಟ್ ಪೇಪರ್ ಮುಖ್ಯನ ಜನ ಅವ್ರಿಗೆ ಬುದ್ಧಿಯನ್ನು ಕಲಿಸ್ತಾರೆ. ಈ ಧಮ್ಕಿ ದರ್ಪ ಆವಾಜ್ಗಳು ಇವೆಲ್ಲ ಮತದಾರನ ಮುಂದೆ ನಡೆಯೋದಿಲ್ಲ. ಇವ್ರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲ, BJPಯವರು ಅಥವಾ ಅವ್ರ ವಂಶಸ್ಥರು ಹಿಂದೆ ಇದ್ದವರು ಅಲ್ವಾ, ದೇಶ ಕಟ್ಟಿದವರು ಇಲ್ಲ ಅವರು. ಇವರಿಗೆ ನಾ ಹೇಳಿದ್ನಲ್ಲ, ಬುರುಡೆ ಬಿಟ್ಕೊಂಡು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು. ನಮ್ಮ ಸಂಸದರು ಏನಿದ್ರು ಕೂಡ ಅದು ಒಂದು ದಬ್ಬಾಳಿಕೆ ದೌರ್ಜನ್ಯದ ಮುಖನೇ ಹೊರತು ಅದು ಸೇವಾ ಮನೋಭಾವ ಇರ್ತಕ್ಕಂಥ ಮುಖವಾಣಿ ಅಲ್ಲ ಅವ್ರದ್ದು. ದೋಸ್ತಿ ಕೋಟೆಯಲ್ಲಿ ಇತಿಹಾಸ ಬರೆಯುತ್ತಾ ಕಮಲ, ಡಿಕೆಶಿ ಸಾಮ್ರಾಜ್ಯದಲ್ಲಿ ನಡೆಯುತ್ತಾ ಚಮತ್ಕಾರ. ಕಾಂಗ್ರೆಸ್ ಹಾಗೂ ಜೆಡಿಎಸ್ನದ್ದೇ ಭದ್ರಕೋಟೆಯಾಗಿರೋ ಬೆಂಗಳೂರು ಗ್ರಾಮಾಂತರದಲ್ಲಿ ಕೇವಲ ಒಂದೇ ಒಂದು ಬಾರಿ ಬಿಜೆಪಿ ಗೆದ್ದಿದೆ. 1998ರಲ್ಲಿ ಇದ್ದ ಕನಕಪುರ ಲೋಕಸಭಾ ಕ್ಷೇತ್ರದಿಂದ ಮಾತ್ರ ಬಿಜೆಪಿ ಗೆದ್ದಿದ್ದು ಬಿಟ್ರೆ ನಂತರ ಮೇಲೇಳೋಕೆ ಆಗಿಲ್ಲ. ಕ್ಷೇತ್ರ ವಿಂಗಡಣೆ ಬಳಿಕ ಇಲ್ಲಿ ಕಮಲ ಅರಳಿದ್ದೇ ಇಲ್ಲ. ಡಿಕೆಶಿ ಎಂಬ ಹೆಬ್ಬಂಡೆ ದಳಪತಿಗಳ ರಣವ್ಯೂಹದಲ್ಲಿ ಇದುವರೆಗೂ ಬಿಜೆಪಿಗೆ ಗೆಲ್ಲೋಕೆ ಚಾನ್ಸೇ ಸಿಕ್ಕಿರಲಿಲ್ಲ. ಆದ್ರೀಗ ಕಮಲ ಡಿಕೆಶಿ ಕೋಟೆಯನ್ನೇ ಭೇದಿಸಿ ಇತಿಹಾಸ ಸೃಷ್ಟಿಸುವ ಅತ್ಯುತ್ಸಾಹದಲ್ಲಿದೆ. ದೋಸ್ತಿಗಳ ಭದ್ರಕೋಟೆಗೆ ಧೈರ್ಯದಿಂದ ಅಶ್ವತ್ಥ ನಾರಾಯಣ್ ಮುನ್ನುಗ್ಗುತ್ತಿದ್ದಾರೆ. ಹಾಗಾಗಿ ಎರಡೂ ಪಕ್ಷಗಳ ಅಬ್ಬರ ಜೋರಾಗಿದ್ದು ರಣಕಣದಲ್ಲಿ ರಂಗೇರಿದೆ. ಬೆಂಗಳೂರು ದಕ್ಷಿಣ, ಕೇಂದ್ರ, ಉತ್ತರ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಬೆಂಗಳೂರು ಗ್ರಾಮಾಂತರ ಕಂಪ್ಲೀಟ್ ಡಿಫರೆಂಟ್ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಗ್ರಾಮಾಂತರ ಪ್ರದೇಶಗಳು ಸೇರುತ್ತವೆ, ಬೆಂಗಳೂರಿನ ಸಿಟಿಯೂ ಸೇರುತ್ತೆ. ಹೀಗೆ ಚೌಚೌಬಾತ್ನಂತಿರೋ ಈ ಕ್ಷೇತ್ರದ ನಗರ ಪ್ರದೇಶದಲ್ಲಿ ಮೋದಿ ಹವಾ ಭರ್ಜರಿಯಾಗೇ ಇದೆ. ಗ್ರಾಮಾಂತರದಲ್ಲಿ ಕೈದಳ ಆರ್ಭಟ ಜೋರಾಗಿದೆ. ಹೀಗಾಗಿ ಇಲ್ಲಿ ನೆಕ್ ಟು ನೆಕ್ ಫೈಟ್ ನಡೀತಿದೆ. ಅದರಲ್ಲೂ ಡಿಕೆ ಬ್ರದರ್ಸ್ ಕೋಟೆ ಆಗಿರೋದ್ರಿಂದ ಇದು ಮೋದಿ ಅಲೆ ವರ್ಸಸ್ ಡಿಕೆ ಪವರ್ ನಡುವಿನ ಜಿದ್ದಾಜಿದ್ದಿ ಎಂದೇ ಬಣ್ಣಿಸಲಾಗ್ತಿದೆ. DK
ಅಖಾಡದಲ್ಲಿ ಭಾರೀ ಜಿದ್ದಾಜಿದ್ದಿ. ಯಾರಿಗಿದೆ ಗೆದ್ದು ಬರೋ ತಾಕತ್ತು? ಬೆಂಗಳೂರು ಗ್ರಾಮಾಂತರ ಡಿಕೆ ಶಿವಕುಮಾರ್ಗೆ ಪ್ರತಿಷ್ಠೆಯ ಅಖಾಡ. ಡಿಕೆಶಿ ತಮ್ಮ ಡಿಕೆ ಸುರೇಶ್ ರದ್ದೆ ಇಲ್ಲಿಗ ಪಾರುಪತ್ಯ. ಸಿಎಂ ಕುಮಾರಸ್ವಾಮಿಗೂ ಇದು ಪ್ರತಿಷ್ಠೆಯ ಕಣ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಎಚ್ಡಿಕೆ ಹಾಗೂ ಅವರ ಪತ್ನಿ ಶಾಸಕರಾಗಿ ಆಯ್ಕೆಯಾಗಿರೋ ಕ್ಷೇತ್ರವು ಇಲ್ಲೇ ಇದೆ. ಹೀಗೆ ದೋಸ್ತಿಗಳಿಬ್ಬರಿಗೂ ಪ್ರತಿಷ್ಠೆಯ ಅಖಾಡ. ಅವರದ್ದೇ ಪ್ರಾಬಲ್ಯವಿರೋ ಈ ಕ್ಷೇತ್ರದಲ್ಲಿ ಬಿಜೆಪಿಯನ್ನ ಕಡೆಗಣಿಸುವಂತಿಲ್ಲ. ಯಾಕಂದ್ರೆ ಕಳೆದ 2 ಲೋಕಸಭಾ ಚುನಾವಣೆ ಫಲಿತಾಂಶದ ಹಿಸ್ಟರಿ ತೆಗೆದು ನೋಡಿದ್ರೆ ಕಾಂಗ್ರೆಸ್ ನಂತರ 2ನೇ ಸ್ಥಾನದಲ್ಲಿರುವುದೇ ಬಿಜೆಪಿ. ಹೀಗಾಗಿ ಈ ಬಾರಿ ದೋಸ್ತಿ ಕೋಟೆಯನ್ನೇ ವಶಪಡಿಸಿಕೊಳ್ಳಲೇಬೇಕು ಅನ್ನೋ ಛಲ ಕಮಲಕ್ಕೆ ಹೆಚ್ಚಾಗಿದೆ. ಬಿಜೆಪಿ ಗೆಲುವಿಗೆ ಮೋದಿ ನಾಮಬಲದ್ದೇ ಸಾರಥ್ಯ. ದೋಸ್ತಿ ಕೋಟೆಯನ್ನ ಭೇದಿಸ್ತಾರ ಕಮಲಕಲಿ? ಬೆಂಗಳೂರು ಗ್ರಾಮಾಂತರದಲ್ಲಿ ಅಶ್ವಥ್ ನಾರಾಯಣ್ ಎದುರಿಸುತ್ತಿರೋ ಮೊದಲ ಚುನಾವಣೆ ಇದು. ಆರಂಭದಲ್ಲೇ ಬಿಜೆಪಿ ಅಶ್ವಥ್ ನಾರಾಯಣ್ ಅವರನ್ನೇ ಅಖಾಡಕ್ಕಿಳಿಸಬೇಕು ಅಂತ ತೀರ್ಮಾನಿಸಿತ್ತು. ಆದರೆ ಟಿಕೆಟ್ಗಾಗಿ ಎದ್ದ ಆಂತರಿಕ ಕಲಹದಿಂದಾಗಿ ಅಶ್ವಥ್ ನಾರಾಯಣ್ ಅಭ್ಯರ್ಥಿಯಾಗೋ ಆಸೆಯನ್ನ ಕೈಬಿಟ್ಟಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ರುದ್ರೇಶ್, ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಹೆಸರುಗಳು ಜೋರಾಗಿ ಕೇಳಿಬಂದವು. ಸಿಪಿ ಯೋಗೇಶ್ವರ್ ಮಗಳಿಗೆ ಟಿಕೆಟ್ ನೀಡಲು ಬಿಜೆಪಿ ಮೇಲೆ ಒತ್ತಡ ಹೇರಿದ್ರು. ಇಷ್ಟೆಲ್ಲ ಟಿಕೆಟ್ ಕಿತ್ತಾಟಗಳಿದ್ರು ಅಂತಿಮವಾಗಿ ಬಿಜೆಪಿ ಹೈಕಮಾಂಡ್ ಪಕ್ಷದ ವಕ್ತಾರ ಅಶ್ವಥ್ ನಾರಾಯಣ್ ಅವರನ್ನೇ ಅಖಾಡಕ್ಕಿಳಿಸಿತ್ತು. ಮೋದಿ ಅವರ ಬಗ್ಗೆ ಉತ್ತಮವಾದ ಪ್ರತಿಕ್ರಿಯೆ ಬರ್ತದೆ. ಈ ಸಲ ಬದಲಾವಣೆ ನಾವು ಮಾಡ್ತೀವಿ. ಬೆಂಗಳೂರು 3 ಬಿಜೆಪಿ ತೆಕ್ಕೆನಲ್ಲಿದೆ, 4ನೇದು ಬೆಂಗಳೂರು ಗ್ರಾಮಾಂತರವನ್ನು ಸಹ ಈ ಸಾರಿ ಬಿಜೆಪಿ ತೆಕ್ಕೆಗೆ ಬರುತ್ತದೆ. ಈ ಬಾರಿ ಬಿಜೆಪಿ ತೆಕ್ಕೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಬಿಜೆಪಿಯ ತೆಕ್ಕೆಗೆ ಬರ್ತದೆ. ಡಿಕೆ ಸುರೇಶ್ ಅವರು ಸೋಲ್ತಾರೆ. ನನಗೆ ಈ ಬಾರಿ ಜನ ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಎಂಎಲ್ಸಿ ಆಗಿದ್ದ ಅಶ್ವಥ್ ನಾರಾಯಣ್ ಇದೇ ಮೊದಲ ಬಾರಿ ಲೋಕಸಭಾ ಅಗ್ನಿ ಪರೀಕ್ಷೆ ಎದುರಿಸುತ್ತಿದ್ದಾರೆ. ಮೂಲತಃ ಮಂಡ್ಯದವರಾದ ಅಶ್ವಥ್ ನಾರಾಯಣ್ ಆರ್ಎಸ್ಎಸ್ ಹಿನ್ನೆಲೆಯಿಂದ ಬಂದ ನಾಯಕ. ಹೀಗಾಗಿ ಬೆಂಗಳೂರು ಗ್ರಾಮಾಂತರದ ವ್ಯಾಪ್ತಿಗೆ ಬರುವ ಗ್ರಾಮಾಂತರ ಕ್ಷೇತ್ರಗಳಲ್ಲಿ ಅಶ್ವಥ್ ನಾರಾಯಣ್ಗೆ ಹಿಡಿತಾ ಇಲ್ಲ. ಆದರೆ ಬೆಂಗಳೂರು ದಕ್ಷಿಣ, ರಾಜರಾಜೇಶ್ವರಿ ನಗರ, ಆನೇಕಲ್ನಂತಹ ನಗರ ಪ್ರದೇಶಗಳಲ್ಲಿ ಬಿಜೆಪಿಗೆ ಮೋದಿ ಅಲೆಯ ಬಲವಿದೆ. ಹೀಗಾಗಿ ವಿಧಾನಸಭಾ ಚುನಾವಣೆಯಲ್ಲಿ ಕಮಲ ಅರಳದಿದ್ರೂ ಲೋಕಸಭಾ ಚುನಾವಣೆ ಬಂದಾಗ ಪ್ರಬಲ ಪೈಪೋಟಿಯನ್ನೇ ಕೊಡುತ್ತಿದೆ. ಹೀಗಾಗಿ ಇದೀಗ ಅಶ್ವಥ್ ನಾರಾಯಣ್ ಡಿಕೆ ಬ್ರದರ್ಸ್ ಅಲೆ ವಿರುದ್ಧ ರಿಪಬ್ಲಿಕ್ ಆಫ್ ಕನಕ್ಪುರ ಅಂತ ಟೀಕೆ ಮಾಡುತ್ತಾ ಮೋದಿ ಅಲೆ ಎಂಬ ಬ್ರಹ್ಮಾಸ್ತ್ರವನ್ನಿಟ್ಟುಕೊಂಡು ಸಮರ ಕಣದಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಮಾಜಿ ಸಚಿವ ಯೋಗೇಶ್ವರ್ ಇತರೆ ಸ್ಟಾರ್ ಪ್ರಚಾರಕರಿಂದ ಅಖಾಡದಲ್ಲಿ ಬಿಸಿಯೇರಿದೆ. ಡಿಕೆಶಿ ಬ್ರದರ್ಗೆ ದೋಸ್ತಿ ಶಕ್ತಿಯ ಆನೆ ಬಲ. ನನಸಾಗುತ್ತಾ ಡಿಕೆಸು ಹ್ಯಾಟ್ರಿಕ್ ಕನಸು. ಕನಕ್ಪುರ ಕಿಂಗ್, ಕನಕ್ಪುರ ಬಂಡೆ, ಟ್ರಬಲ್ ಶೂಟರ್, ಕಿಂಗ್ ಮೇಕರ್, ಕಾಂಗ್ರೆಸ್ನ ಪ್ರಸಿದ್ಧ ಚೆಸ್ ಪ್ಲೇಯರ್ ಎಂದೇ ಹೆಸರಾಗಿರೋ ಡಿಕೆಶಿಯೇ ಡಿಕೆ ಸುರೇಶ್ಗೆ ಆನೆ ಬಲ. ಈ ಬಾರಿ ಜೆಡಿಎಸ್ ಕಾಂಗ್ರೆಸ್ ದೋಸ್ತಿ ಅಭ್ಯರ್ಥಿಯಾಗಿರೋದ್ರಿಂದ ಡಿಕೆ ಸುರೇಶ್ಗೆ ಮೈತ್ರಿಯೇ ವರದಾನವಾಗಿದೆ. 2013ರಲ್ಲಿ ನಡೆದ ಬೆಂಗಳೂರು ಗ್ರಾಮಾಂತರ ಲೋಕಸಭಾದ ಉಪಚುನಾವಣೆಯಲ್ಲಿ ಮೊದಲ ಬಾರಿ ಸಹೋದರ ಡಿಕೆ ಸುರೇಶ್ರನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಡಿಕೆಶಿ ಸಕ್ಸಸ್ ಆದ್ರು. ಅಂದು ಡಿಕೆ ಸುರೇಶ್ ಗೆದ್ದಿದ್ದು ಇದೇ ಸಿಎಂ ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಅನ್ನೋದು ಗಮನಾರ್ಹ ಸಂಗತಿ. 2014ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಡಿಕೆ ಸುರೇಶ್ 2.31 ಲಕ್ಷ ಮತಗಳ ಅಂತರದಲ್ಲಿ ದಾಖಲೆ ಗೆಲುವು ಪಡೆದರು. ಇದೀಗ ಹ್ಯಾಟ್ರಿಕ್ ಗೆಲುವಿನ ಕನಸಿನೊಂದಿಗೆ ಅಖಾಡದಲ್ಲಿ ಧೂಳೆಬ್ಬಿಸುತ್ತಿದ್ದಾರೆ. ಬಿಜೆಪಿ ವಿರುದ್ಧ ತಾವು ಮಾಡಿದ ಅಭಿವೃದ್ಧಿಯ ಅಸ್ತ್ರವನ್ನೇ ಪ್ರಯೋಗಿಸುತ್ತಾ ವೋಟಿನ ಬೇಟೆಯಲ್ಲಿ ತೊಡಗಿದ್ದಾರೆ. ಈ
ಈಗ ಎಲ್ಲಿಂದ ನಾವು ಬಂದಿರೋರ್ಗೆ ಅಭಿವೃದ್ಧಿ ಎಲ್ಲಿ ಕಾಣಿಸುತ್ತೆ? ಈ ಊರಲ್ಲಿದ್ದವರು ಈ ಜನ ಜೊತೆ ಬೆರ್ತವ್ರಿಗಾದ್ರೆ ಅಭಿವೃದ್ಧಿ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಭಿವೃದ್ಧಿ ಅಂದ್ರೆ ಏನು ಅಂತ ಅವ್ರಿಗೆ ಎಲ್ಲಿ ಗೊತ್ತಿದೆ? BJP-ಯವ್ರ ಅಜೆಂಡಾನೇ ಅದಲ್ಲ. ಅವ್ರು ಬರೀ ಜೆಂಡಾ ಏನಿದ್ರು ಅಜೆಂಡಾ ಎರಡೂ ಕೂಡ ಹಿಂದುತ್ವ ಬಿಟ್ಟರೆ ಬೇರೆನೇನು ಗೊತ್ತಿಲ್ಲ. ಹಾಗಾಗಿ ಅಭಿವೃದ್ಧಿ ಬಗ್ಗೆ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿಲ್ಲ. 18ನೇ ತಾರೀಕುವರೆಗೂ ಕಾಯಲಿ. 23ನೇ ತಾರೀಕು ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಜನ ತೀರ್ಮಾನ ಮಾಡ್ತಾರೆ. ಡಿಕೆ ಸುರೇಶ್ ಬೆನ್ನಿಗೆ ಸಿಎಂ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ರಾಮಲಿಂಗಾರೆಡ್ಡಿ, ಡಿಕೆಶಿ ಹೀಗೆ ಘಟಾನುಘಟಿ ಶಕ್ತಿಗಳೇ ನಿಂತಿದ್ದಾರೆ. ಇನ್ನು ದೇವೇಗೌಡರ ಕೃಪಾ ಕಟಾಕ್ಷವು ಇರೋದ್ರಿಂದ ಜೆಡಿಎಸ್ ಕೂಡ ಬೆಂಬಲ ಕೊಡ್ತಿದೆ. ಹೀಗಾಗಿ ಬೆಂಗಳೂರು ಗ್ರಾಮಾಂತರದ ರಣಕಣದಲ್ಲಿ ಸಮರ ಕಲಿಗಳ ಜಿದ್ದಾಜಿದ್ದಿ ಜೋರಾಗೇ ಇದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಬರೋ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷವಾರು ಬಲಾಬಲ ನೋಡಿದ್ರೆ ದೋಸ್ತಿಗಳ ಅಬ್ಬರ ಜೋರಾಗಿರುವುದು ಕಂಡುಬರುತ್ತೆ. ಹೌದು, ಕನಕಪುರದಲ್ಲಿ ಡಿಕೆ ಶಿವಕುಮಾರ್, ಕುಣಿಗಲ್ನಲ್ಲಿ ಡಾಕ್ಟರ್ ರಂಗನಾಥ್, ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನ, ಆನೇಕಲ್ನಲ್ಲಿ ಶಿವಣ್ಣ ಹೀಗೆ ಒಟ್ಟು 4 ಕಾಂಗ್ರೆಸ್ ಶಾಸಕರು ಈ ವ್ಯಾಪ್ತಿಗೆ ಬರ್ತಾರೆ. ಇನ್ನು ಚನ್ನಪಟ್ಟಣದಲ್ಲಿ ಸಿಎಂ ಕುಮಾರಸ್ವಾಮಿ, ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿ, ಮಾಗಡಿಯಲ್ಲಿ ಎ ಮಂಜು ಹೀಗೆ 3 ಕ್ಷೇತ್ರದಲ್ಲಿ ಜೆಡಿಎಸ್ ಪ್ರಾಬಲ್ಯವಿದೆ. ಬೆಂಗಳೂರು ದಕ್ಷಿಣ ಕ್ಷೇತ್ರವಷ್ಟೇ ಬಿಜೆಪಿ ಪಕ್ಷದ ಕೈಯಲ್ಲಿದ್ದು ಅಲ್ಲಿ ಎಂ ಕೃಷ್ಣಪ್ಪ ಶಾಸಕರಾಗಿದ್ದಾರೆ. ಹೀಗಿದೆ ವಿಧಾನಸಭಾ ಕ್ಷೇತ್ರಗಳ ಪ್ರಾಬಲ್ಯ. ಕೈ ತೆನೆ ಪಾರುಪತ್ಯ ಹೀಗಿದ್ರು ಕಮಲ ಸಮಬಲದ ಹೋರಾಟ ಕೊಡುವಲ್ಲಿ ಸಕ್ಸಸ್ ಆಗಿದೆ ಅಂದ್ರೆ ಅದ್ರ ಹಿಂದೆ ಒಂದು ಸೀಕ್ರೆಟ್ ಕಾರಣನೂ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ರಣಕಲಿಗಳ ಭವಿಷ್ಯವನ್ನ ನಿರ್ಧಾರ ಮಾಡೋದು ಒಂದೇ ಒಂದು ಅಂಶ. ಬಿಜೆಪಿಗೆ ಆನೆ ಬಲ ಕೊಟ್ಟಿರೋದು ಕೂಡ ಒಂದೇ ಒಂದು ಅಂಶ. ಹಾಗಾದ್ರೆ ದೋಸ್ತಿ ಭದ್ರಕೋಟೆಯ ಆ ಸೀಕ್ರೆಟ್ ಏನು ಅನ್ನೋದನ್ನ ಹೇಳ್ತೀವಿ ಈ ಎಪಿಸೋಡ್ನಲ್ಲಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಅಭ್ಯರ್ಥಿಗಳ ಭವಿಷ್ಯವನ್ನ ಒಂದೇ ಒಂದು ಅಂಶ ನಿರ್ಣಯ ಮಾಡಲಿದೆ. ಅದೇನು ಅಂತ ನಾವು ಹೇಳ್ತೀವಿ. ಆದ್ರೆ ಅದಕ್ಕೂ ಮೊದಲು ಬಿಜೆಪಿಗೆ ಆನೆ ಬಲ ಕೊಟ್ಟಿರೋ ಒಂದು ವಿಚಾರದ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಅದು ಮತ್ತೇನೂ ಅಲ್ಲ, ವಿಧಾನಸಭಾ ಕ್ಷೇತ್ರಗಳಲ್ಲಿರುವ ಮತಗಳ ಪ್ರಾಬಲ್ಯ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಗೆ ಬರೋ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕುಣಿಗಲ್ನಲ್ಲಿ ಸುಮಾರು 1,80,000, ರಾಜರಾಜೇಶ್ವರಿ ನಗರದಲ್ಲಿ 4.5 ಲಕ್ಷ, ಬೆಂಗಳೂರು ದಕ್ಷಿಣದಲ್ಲಿ ಸುಮಾರು 6 ಲಕ್ಷ, ಆನೇಕಲ್ನಲ್ಲಿ 3.5 ಲಕ್ಷ, ಮಾಗಡಿಯಲ್ಲಿ 2,20,000, ರಾಮನಗರದಲ್ಲಿ ಸುಮಾರು 3 ಲಕ್ಷ, ಕನಕಪುರದಲ್ಲಿ 2,19,000, ಚನ್ನಪಟ್ಟಣದಲ್ಲಿ 2,15,000 ಸೇರಿದಂತೆ ಒಟ್ಟು 24,56,207 ಮತಗಳಿವೆ. ಇದರಲ್ಲಿ ಮೋದಿ ಹವಾ ಹಾಗೂ ಯುವ ಮತದಾರರು ಹೆಚ್ಚಾಗಿರೋ ಬೆಂಗಳೂರು ದಕ್ಷಿಣ, ಆನೇಕಲ್, ರಾಜರಾಜೇಶ್ವರಿ ನಗರದಲ್ಲೇ ಹೆಚ್ಚು ಮತಗಳಿವೆ. ಕಮಲ ನಮೋ ನಾಮಬಲದೊಂದಿಗೆ ಡಿಕೆಶಿ ಭದ್ರಕೋಟೆಗೆ ನುಗ್ಗೋ ಪ್ರಯತ್ನ ಮಾಡುತ್ತಿರುವುದರ ಹಿಂದಿನ ಸೀಕ್ರೆಟ್ ಈ ಮತ ಲೆಕ್ಕಾಚಾರದಲ್ಲೇ ಇದೆ. ಇನ್ನು ಅಖಾಡದಲ್ಲಿರೋ ಹಾಲಿ ಸಂಸದ ಡಿಕೆ ಸುರೇಶ್ಗೆ ಈ ಬಾರಿ ಸಾಕಷ್ಟು ಸವಾಲುಗಳು ಎದುರಾಗಲಿವೆ. ದೋಸ್ತಿ ಬಲ ಹೆಚ್ಚಿನ ಶಕ್ತಿ ಕೊಟ್ಟರು ಅಖಾಡದ ಒಳಗಿಳಿದು ನೋಡಿದ್ರೆ ಅಲ್ಲಿರೋ ಒಡಕುಗಳ ಸತ್ಯದರ್ಶನವೂ ಆಗುತ್ತೆ. ಪಕ್ಷ ಸಂಘಟನೆಯಲ್ಲಿ ಯಶಸ್ವಿಯಾಗಿರೋದು, ಕಾರ್ಯಕರ್ತರು ಮುಖಂಡರೊಂದಿಗಿನ ನಿಕಟ ಸಂಪರ್ಕ, ಕೇಂದ್ರದಿಂದ ಕೋಟಿ ಅನುದಾನ ತಂದಿರೋ ಹೆಗ್ಗಳಿಕೆಯೂ ಇದೆ. ಡಿಕೆಶಿ ಸಹೋದರ ಎಂಬ ನಾಮಬಲ, ಸಿಎಂ ಎಚ್ಡಿಕೆ, ದೇವೇಗೌಡರ ಸಪೋರ್ಟ್, 7 ಶಾಸಕರ ಪ್ರಾಬಲ್ಯವಿರುವುದು ಸುರೇಶ್ಗೆ ಪ್ಲಸ್ ಆಗಲಿದೆ. ಇನ್ನು ಡಿಕೆ ಸುರೇಶ್ಗಿರೋ ಸವಾಲುಗಳ ಬಗ್ಗೆ ನೋಡೋದಾದ್ರೆ, ಕನಕಪುರಕ್ಕೆ ಮಾತ್ರ ಹೆಚ್ಚಿನ ಗಮನ ಕೊಡ್ತಾರೆ. ಸಾಮಾನ್ಯರ ಜೊತೆ ಆತ್ಮೀಯವಾಗಿ ಮಾತಾಡಲ್ಲ. ಈ ಹಿಂದೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರ ವಿರುದ್ಧ ಕೇಸ್ ಹಾಕಿಸಿದ್ದಾರೆ ಎಂಬ ಆರೋಪ ಸರ್ವಾಧಿಕಾರಿ ರಿಪಬ್ಲಿಕ್ ಆಫ್ ಕನಕಪುರ ಹಣೆಪಟ್ಟಿ ಸುರೇಶ್ಗೆ ಮೈನಸ್ ಆಗಲಿದೆ. ಜೆಡಿಎಸ್ ನಾಯಕರು ಡಿಕೆ ಬ್ರದರ್ಸ್ ಜೊತೆ ಎಷ್ಟೇ ಚೆನ್ನಾಗಿದ್ರು ಹಳೆ ದ್ವೇಷಕ್ಕೆ ಸ್ಥಳೀಯ ಜೆಡಿಎಸ್ ನಾಯಕರು ಕಾರ್ಯಕರ್ತರು ಒಳೇಟು ಕೊಡಬಹುದು ಅನ್ನೋ ಆತಂಕ ಕಾಂಗ್ರೆಸ್ ಇದೆ. ಈ ಹಿಂದೆ ರಾಮನಗರಕ್ಕೆ ಬಂದಿದ್ದ ಸಿಟಿ ರವಿ ಕೂಡ ಕಾಂಗ್ರೆಸ್ ಅನ್ನು ಜೆಡಿಎಸ್ ವಿರುದ್ಧ ತಿರುಗಿ ಬೀಳುವಂತೆ ಮಾಡೋ ಪ್ರಯತ್ನನೂ ಮಾಡಿದ್ರು. ನಮ್ಮದೇನಿದ್ರು ಲಕ್ಷ್ಮಣ ರೇಖೆ ತಡ್ಕೊಳ್ಬೇಕು ಅಂತ ನಮ್ಮ ನಾಯಕರು ಹೇಳಿರೋದು ಕೇವಲ ಲೋಕಸಭಾ ಚುನಾವಣೆಯವರೆಗೆ ಮಾತ್ರ. ಲೋಕಸಭಾ ಚುನಾವಣೆಯ ನಂತರ ಒಂದು ಗಳಿಗೆಯೂ ಈ ಸರ್ಕಾರ ಉಳಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಮುಖಂಡರುಗಳು ಹೇಳಿದರು. ಕುಮಾರಣ್ಣನ ಸರ್ಕಾರಕ್ಕೆ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ. ಫಿಕ್ಸ್ ಮಾಡಿರೋದು ಬಿಜೆಪಿ ಅಲ್ಲ, ಫಿಕ್ಸ್ ಮಾಡಿರೋದು ಕಾಂಗ್ರೆಸ್ಸು. ಇದು ನನ್ನ ಮಾತಲ್ಲ, ಕಾಂಗ್ರೆಸ್ ಮುಖಂಡರುಗಳ ಮಾತು.
ಬೆಂಗಳೂರು ಗ್ರಾಮಾಂತರದಲ್ಲಿ ಜೆಡಿಎಸ್ ಒಳಗೊಳಗೆ ಗುನ್ನ ಕೊಡೋ ಸಾಧ್ಯತೆ ಇರೋದ್ರಿಂದ ಬಿಜೆಪಿ ಆ ಲಾಭದ ನಿರೀಕ್ಷೆಯಲ್ಲಿದೆ. ಅಷ್ಟೇ ಅಲ್ಲ, ಕ್ಷೇತ್ರ ವ್ಯಾಪ್ತಿಗೆ ಬರೋ ಆನೇಕಲ್ ಸೇರಿದಂತೆ ಹಲವು ಕಡೆ ನೀರಿನ ಅಭಾವ ಜನರನ್ನು ಹಾಲಿ ಸಂಸದರತ್ತ ಉರಿಗಣ್ಣು ಬೀರುವಂತೆ ಮಾಡಿದೆ. ನಮಗೆ ನೀರು ಶಾನ ಪ್ರಾಬ್ಲಮ್ ಆಗಿದೆ. ನೀರು ಸೈಕಾರಲ್ಲ. ಓಟ್ ಏನೋ ಕೇಳಕ್ ಬಂದ ನೀರು ಪ್ರಾಬ್ಲಮ್, ಅಡುಗೆ ಮಾಡಿ ತಿನ್ನೋಕೆ ನೀರಿಲ್ಲ. 3 ದಿನಕ್ಕೊಂದ್ಕಿಂತ ಟ್ಯಾಂಕರ್ ಬರ್ತದೆ, ಬೇರೆ ಉಳುಗಳೇ ನೀರು ಔಷಧಿ ಇಲ್ಲ ನಮ್ಕ. ಇಲ್ಲಿ 3 ದಿನಕ್ಕೊಂದ್ಕಿಂತ ಟ್ಯಾಂಕರ್ ಬರ್ತದೆ. ಆ ಟ್ಯಾಂಕರ್ ಆಗಿ ಒಬ್ರು ಕಂದ್ರೆ ಒಬ್ರು ಸಿಕ್ಕಲ್ಲ. 10 ಬಿಂದಿಗೆ ಇಡೀ ಪಟ್ಕೆ ಕೆಳ್ಕೋತಾರೆ, ಕೆಳಗೆ 10 ಬಿಂದಿಗೆ ಇಡೀ ಪಟ್ಕೆ ಹೊಡ್ಕೊಂಡು ಹೋಗ್ತಾನೆ, ನೀರು ಖಾಲಿ ಆಗ್ತದೆ. ನಾವು ಹೇಳೋದೇನಂದ್ರೆ ನಮಗೆ ನೀರಿನ ಅವಶ್ಯಕತೆ ತುಂಬಾ ಇದೆ. ಯಾರು ಅದಕ್ಕೆ ಅನುಕೂಲ ಮಾಡಿಕೊಡ್ತಾರೋ ಯಾರನ್ನ ಆಗಲಿ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಓಟ್ ಹಾಕಕ ನಮ್ಮೂರಿಂದ ನಮ್ಮ ತಿಳಿದವ್ರನ್ನ ಯಾರು ನಾವು ಓಟ್ ಹಾಕೋದಕ್ಕೆ ಯಾರನ್ನೂ ಬಿಡಲ್ಲ. ಆನೇಕಲ್ನಲ್ಲಿ ಮತ ಹಾಕಲ್ಲ ಅನ್ನುವಷ್ಟರ ಮಟ್ಟಿಗೆ ನೀರಿನ ಅಭಾವ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಹಾಗಂತ ಡಿಕೆ ಸುರೇಶ್ಗೆ ಮಾತ್ರವಲ್ಲ ಇಷ್ಟೆಲ್ಲ ಸವಾಲುಗಳಿರೋದು. ಎದುರಾಳಿಯಾಗಿರೋ ಕಮಲಕಲೆ ಅಶ್ವಥ್ ನಾರಾಯಣ್ಗೂ ಸಾಲು ಸಾಲು ಸವಾಲುಗಳಿವೆ. ಬಿಜೆಪಿ ಪಕ್ಷದ ನಿಷ್ಠಾವಂತ ಹಾಗೂ ಹಿರಿಯ ನಾಯಕ ಎಂಬ ಬಿರುದು, ನಗರ ಪ್ರದೇಶದಲ್ಲಿ ಚಿರಪರಿಚಿತ ಮುಖವಾಗಿರೋದು, ಜನಸಾಮಾನ್ಯರ ಜೊತೆ ಆತ್ಮೀಯವಾಗಿ ಬೆರೆಯೋ ಗುಣ, ದೇಶದಲ್ಲಿರೋ ಮೋದಿ ಅಲೆ, ಡಿಕೆ ಬ್ರದರ್ಸ್ ವಿರೋಧಿ ಜೆಡಿಎಸ್ ಕಾರ್ಯಕರ್ತರು ಆಂತರಿಕವಾಗಿ ಬೆಂಬಲ ಕೊಡೋ ಸಾಧ್ಯತೆ ಇರೋದ್ರಿಂದ ಬಿಜೆಪಿಗೆ ಪ್ಲಸ್ ಆಗಲಿದೆ. ಇನ್ನು ಕಮಲಕ್ಕೆ ಎದುರಾಗಿರೋ ಸವಾಲುಗಳ ಬಗ್ಗೆ ನೋಡೋದಾದ್ರೆ, ಬೆಂಗಳೂರು ಗ್ರಾಮಾಂತರಕ್ಕೆ ಅಶ್ವಥ್ ನಾರಾಯಣ ಗೌಡರು ಅಪರಿಚಿತರಾಗಿದ್ದಾರೆ. ಇನ್ನು ಸುರೇಶ್ ಮುಂದೆ ಹಣಬಲ, ತೋಳ್ಬಲ, ಅಧಿಕಾರ ಬಲದಲ್ಲಿ ವೀಕ್ ಆಗಿರೋದು, ಹೊರಗಿನವರನ್ನ ತಂದು ಬಿಜೆಪಿ ಅಭ್ಯರ್ಥಿ ಮಾಡಿದೆ ಎಂಬ ಅಸಮಾಧಾನ ಕಾರ್ಯಕರ್ತರು ಹಾಗೂ ನಾಯಕರಲ್ಲಿರೋದು, ರಾಮನಗರ ಹಾಗೂ ಗ್ರಾಮಾಂತರದಲ್ಲಿ ಕಮಲ ವೀಕ್ ಆಗಿರೋದು ಮೈನಸ್ ಆಗೋ ಸಾಧ್ಯತೆಗಳಿವೆ. ಹೀಗಿದೆ ಬೆಂಗಳೂರು ಗ್ರಾಮಾಂತರ ಅಖಾಡದಲ್ಲಿ ರಣಕಲಿಗಳಿಗಿರೋ ಸವಾಲುಗಳು ಹಾಗೂ ಲಾಭಗಳು. ಸದ್ಯಕ್ಕೆ ಜೆಡಿಎಸ್ ಒಳೇಟಿನ ಆಧಾರದ ಮೇಲೆ ಅಭ್ಯರ್ಥಿಗಳ ಭವಿಷ್ಯ ನಿರ್ಣಯವಾಗಲಿದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರು ರಾಮನಗರ ಕ್ಷೇತ್ರದಲ್ಲಿ ಬಳಕೆಯಾಗೋ ರಾಜಕೀಯ ಅಸ್ತ್ರಗಳು, ಇಲ್ಲಿನ ಜನರ ಅಭಿಪ್ರಾಯಗಳು ಎರಡೂ ಡಿಫ್ರೆಂಟ್. ಹಾಗಾದ್ರೆ ಏನಂತಾರೆ ಇಲ್ಲಿನ ಮತದಾರರು? ಇಲ್ಲಿರೋ ಪ್ರಾಬ್ಲಮ್ಸ್ ಏನು? ಆ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಣಬಲ, ತೋಳ್ಬಲ, ಅಧಿಕಾರದ ಬಲವೇ ಗೆಲ್ಲೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. 2014ರಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಗಳು ವೀಕ್ ಆಗಿದ್ರಿಂದ ಡಿಕೆ ಸುರೇಶ್ಗೆ ಭಾರಿ ಅಂತರದ ಗೆಲುವು ಸಿಕ್ಕಿತ್ತು. ಈ ಬಾರಿ ಅದೇ ಕ್ಷೇತ್ರದಲ್ಲಿ ಮೋದಿ ಅಲೆ ವರ್ಕೌಟ್ ಆಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಆದ್ರೂ ಇಲ್ಲಿ ಪಕ್ಷಾಧಾರಿತವಾಗಿ ಮತ ಹಾಕೋರೇ ಹೆಚ್ಚಾಗಿದ್ದಾರೆ. ಸರ್, ಇವತ್ತು ಇಡೀ ದೇಶ ಪ್ರಪಂಚ ಮೋದಿ ಅನ್ನೋ ಒಂದು ಅಲೆ ಮೇಲೆ ಹಾರಾಟ ನಡೀತಾ ಇದೆ. ಬಿಜೆಪಿ ಹೂವ ಅಂತ ಏನಿದೆ ನಮ್ದು ಕಮಲದ ಗುರುತಿಟ್ಕೊಂಡು ನಾವು ಪಕ್ಷದ ಪರವಾಗಿ ನಾವು ಮತ ಕೇಳಿಕ್ ಹೋಗ್ತಾ ಇದೀವಿ. ಡಿ.ಕೆ. ಸೂರ್ಯ ಇದ್ದಾರಲ್ಲ, ಅವರು ಬಂದೇ ಬರ್ತದೆ ಅಂತ ನಮ್ಗೆ ಗ್ಯಾರಂಟಿ ಇದೆ. ಎಲ್ಲ ದೇಶಕ್ಕೋಸ್ಕರ ಇದೊಂದು ಹೋರಾಟ, ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ಅಲೆ ಇರೋದ್ರಿಂದ ಮೋದಿಗೋಸ್ಕರ ಮೋದಿ ಅಂತ ಹೇಳಿ ಎಲ್ಲರೂ ವೋಟ್ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಇಲ್ಲಿ ಜೆಡಿಎಸ್ ವೋಟ್ಗಳೇ ನಿರ್ಣಾಯಕ. ಜೆಡಿಎಸ್ ಕಾರ್ಯಕರ್ತರು ಯಾರಿಗೆ ಮತವನ್ನು ಹಾಕ್ತಾರೆ ಅವರು ಇಲ್ಲಿ ಗೆಲುವುದಲ್ಲಿ ಯಾವುದೇ ಸಂಶಯ ಇಲ್ಲ ಅಂತೇಳಿ ಹೇಳ್ಬೋದು. ಹೀಗಿದೆ ಜನಾಭಿಪ್ರಾಯ. ಇಷ್ಟೆಲ್ಲ ಸವಾಲುಗಳಿರೋ ಕ್ಷೇತ್ರದಲ್ಲಿ ಅಂತಿಮವಾಗಿ ಗೆದ್ದು ಬರೋ ಸಮರವೀರ ಯಾರು ಅನ್ನೋದನ್ನ ಕಾದು ನೋಡಬೇಕು. ಡಿಕೆ ಸುರೇಶ್ ಬೆನ್ನಿಗೆ ಡಿಕೆಶಿ ಎಂಬ ಬಂಡೆ ನಿಂತಿದೆ. ಈ ಕಡೆ ಅಶ್ವಥ್ ನಾರಾಯಣ ಗೌಡರಿಗೆ ಮೋದಿ ನಾಮಬಲವೇ ಶಕ್ತಿ ಕೊಡ್ತಾ ಇದೆ. ಹೀಗೆ ಮೋದಿ ಹವಾ ವರ್ಸಸ್ ಡಿಕೆಶಿ ಪವರ್ ನಡುವಿನ ಈ ಯುದ್ಧದಲ್ಲಿ ಅಂತಿಮವಾಗಿ ಗೆಲ್ಲೋದು ಯಾರು ಅನ್ನೋದನ್ನ ಕಾದು ನೋಡಬೇಕು. ಇದೇ ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ